ನಮಸ್ಕಾರ, ನಿಮ್ಮೆಲ್ಲರಿಗೂ ರಂಜು ಕಿಚನ್ 06 ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಪ್ಪ ಅಂತ ಅಂದ್ರೆ, ನಾನು ಡೆಲ್ಲಿ ಸ್ಪೆಷಲ್ ಚೋಲೆ ಭಟೂರೆನ ಮಾಡ್ತಾ ಇದ್ದೀನಿ. ಸೊ ಅದನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜು _155 ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತೀರೋ ಪ್ಲೀಸ್ ಅದೇ ರೀತಿ ನನ್ನ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಸೊ ಬನ್ನಿ, ಇವಾಗ ನಾವು ತಡ ಮಾಡದೆ ಚೋಲೆ ಭಟೂರೆ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಫಸ್ಟಿಗೆ ಚೋಲೆನ ತೊಗೊಂಡಿದ್ದೀನಿ. ನೋಡಿ, ನಾನು ಕಡ್ಲಿನ ತೊಗೊಂಡಿದ್ದೀನಿ. ಇದರಲ್ಲಿ ಬಿಳಿ ಕಡ್ಲಿ ಕೂಡ ಸಿಗುತ್ತೆ, ನೀವು ಅದರಿಂದ ಚೋಲೆ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ನಾನು ಈ ಚೋಲೆನ ಒಂದು ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೆ. ನೆನ್ನೆ ಇಡೀ ರಾತ್ರಿ ನಾನು ಕಡ್ಲಿನ ನೆನೆಸ್ಕೊಂಡಿದ್ದೆ. ಇವಾಗ ಇದರೊಳಗಡೆ ನಾನು ನೋಡಿ 2 ತೇಜ್ಪತ್ತ, ಸ್ವಲ್ಪ ಮೆಣಸು, 2 ಲವಂಗ, 3 ಏಲಕ್ಕೆ ಮತ್ತು ಒಂದು ಸ್ವಲ್ಪ ಚಕ್ಕಿನ ಹಾಕ್ಕೊಂಡು 3 ರಿಂದ 4 ವಿಸಲ್ನ ನಾನು ಇವಾಗ ಹೊಡೆಸ್ಕೊಳ್ತೀನಿ. ಸೊ ಚೋಲೆ ಮಾಡೋದಕ್ಕೆ ನನಗೆ ಏನೇನು ಐಟಮ್ಸ್ ಬೇಕಾಗುತ್ತಪ್ಪ ಅಂತ ಅಂದರೆ, ನೋಡಿ ನಾನು 2 ಈರುಳ್ಳಿನ ಈ ರೀತಿ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು 2 ಟೊಮೆಟೊನ ನಾನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4 ರಿಂದ 5 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅರ್ಧ ನಿಂಬೆಹಣ್ಣನ್ನ ನಾನು ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಮಸಾಲ, 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನೋಡಿ. ಮತ್ತು ನಾನು 1.5 ಟೇಬಲ್ ಸ್ಪೂನಷ್ಟು ಚೋಲೆ ಮಸಾಲಾನ ತೊಗೊಂಡಿದ್ದೀನಿ. ನೋಡಿ, ನಾನು ಎವರೆಸ್ಟ್ ಚೋಲೆ ಮಸಾಲಾನ ತೊಗೊಂಡಿದ್ದೀನಿ. ಇದು ಎಲ್ಲ ಗ್ರೋಸರಿ ಸ್ಟೋರಲ್ಲಿ ನಿಮಗೆ ಸಿಗುತ್ತೆ. ಮತ್ತು 1.5 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಚೋಲೆ ಮಾಡೋದಕ್ಕೆ ನನಗೆ ಈ ಎಲ್ಲ ಐಟಮ್ಸ್ ಬೇಕಾಗುತ್ತೆ. ನೋಡಿ, ಈ ಸೈಡ್ ನಂದು ಚೋಲೆ ಕೂಡ ಇವಾಗ 3 ರಿಂದ 4 ವಿಸಲ್ ಆಗೋವರೆಗೂ ಇದನ್ನ ಇಟ್ಕೊಂಡಿದ್ದೀನಿ. ನಾನು ಭಟೂರೆ ಮಾಡ್ಕೊಳ್ಳೋದಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಹಾಗೂ ನಾನು ಇವಾಗಲೇ ಹಿಟ್ಟನ್ನ ನಾದ್ಕೊಂಡು ಇಟ್ಕೊಳ್ತೀನಿ. ಹಿಟ್ಟು ನಾದ್ಕೊಂಡು ಇಟ್ಕೊಂಡ್ರೆ ಬೇಗ ನೆನೆಯುತ್ತೆ, ನಾವು ಚೋಲೆನೆಲ್ಲ ಮಾಡ್ಕೊಳ್ಳೋವರೆಗೂ. ಅದಕ್ಕೆ ಸೊ ಬನ್ನಿ ಇವಾಗ ನಾವು ಭಟೂರೆ ಮಾಡೋದಕ್ಕೆ ಹಿಟ್ಟು ನಾದ್ಕೊಳ್ಳೋಣ. ನಾನು ಅರ್ಧ kg ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮತ್ತು ಅರ್ಧ ಬೌಲಷ್ಟು ಮೊಸರು, 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ನೋಡಿ, ಒಂದು 150 ಗ್ರಾಮ್ ಅಷ್ಟು ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸೊ ಇವಾಗ ಎಲ್ಲ ಐಟಮ್ಸ್ನ ಹಾಕ್ಕೊಂಡು ನಾನು ಹಿಟ್ಟನ್ನ ನಾದ್ಕೊಳ್ತೀನಿ. ಸೊ ಫಸ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ, ಸಕ್ಕರೆ, ಬೇಕಿಂಗ್ ಸೋಡಾ ಮತ್ತು ಹಿಟ್ಟು ನಾದ್ಕೊಳ್ಳೋದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾದ್ಕೊಳ್ತೀನಿ. ಟೇಸ್ಟಿಯಾಗಿ ಅನಿಸುತ್ತೆ ಅದಕ್ಕೆ. ಸೊ ಇವಾಗ ಹಿಟ್ಟೊಳಗಡೆ ನಾನು ಸಕ್ಕರೆ, ಚಿರೋಟಿ ರವೆ ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮೊಸರು ಹಾಕ್ಕೊಳ್ತೀನಿ. ಸೊ ಇವಾಗ ಇದರೊಳಗಡೆ ನಾನು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನ ನಾದ್ಕೊಳ್ತೀನಿ. ಸೊ ನೋಡಿ, ಇವಾಗ ನಾನು ಎಲ್ಲ ಹಿಟ್ಟನ್ನ ನಾದ್ಕೊಂಡಿದ್ದೀನಿ. ನೋಡಿ, ನಾನು ಈ ಕ್ವಾಂಟಿಟಿ ಆಗೋವರೆಗೂ ಹಿಟ್ಟನ್ನ ನಾದ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಒಂದು 10 ನಿಮಿಷದವರೆಗೂ ನೆನೆಸ್ಕೊಳ್ತೀನಿ. ಏನಕ್ಕಪ್ಪ ಅಂತಂದರೆ, ಇದರೊಳಗಡೆ ನಾವು ಚಿರೋಟಿ ರವೆ ಮತ್ತು ಸಕ್ಕರೆನ ಹಾಕ್ಕೊಂಡಿರ್ತೀವಲ್ಲ, ಅದು ನೆನಿಬೇಕು ಅಂತ ಅಂದರೆ ಒಂದು 10 ನಿಮಿಷದವರೆಗೂ ನಾವು ಹಿಟ್ಟನ್ನ ನೆನೆಯಕ್ಕೆ ಬಿಡಬೇಕು. ಇವಾಗ ನಾನು ಹೇಗೂ ಚೋಲೆ ಮಾಡ್ಕೊಳ್ತೀನಲ್ಲ, ಚೋಲೆ ಮಾಡ್ಕೊಳ್ಳೋವರೆಗೂ ಹಿಟ್ಟು ನೆನೆಯುತ್ತೆ. ಸೊ ಇವಾಗ ನಾನು ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಚೋಲೆನ ಮಾಡ್ಕೊಳ್ತೀನಿ. ಸೊ ಬನ್ನಿ ಇವಾಗ ಚೋಲೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಇವಾಗ 3 ರಿಂದ 4 ವಿಸಲ್ನ ನಾನು ಹೊಡೆಸ್ಕೊಂಡಿದ್ದೀನಿ. ಯಾವ ರೀತಿ ಆಗಿದೆಯಪ್ಪ ಅಂತಂದರೆ, ನೋಡಿ ಈ ರೀತಿ ಆಗಿದೆ ಇವಾಗ ಚೋಲೆ. ಇವಾಗ ನಾವು ಒಗ್ಗರಣೆ ಹಾಕೋಣ. ಸೊ ಇವಾಗ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಇದರೊಳಗಡೆ ನಾನು ನೋಡಿ ಈ ಸ್ಪೂನಿಂದ ಒಂದು 5 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತೀನಿ. ಸೊ ಇವಾಗ ನಾನು ಒಂದು 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೋಲೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಎಣ್ಣೆ ಕಾದಿದೆ. ಇದರೊಳಗಡೆ ನಾನು 2 ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತೀನಿ. ಇವಾಗ ಈರುಳ್ಳಿನ 1 ನಿಮಿಷದವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. 1 minute later. ಸೊ ಈರುಳ್ಳಿ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದರೊಳಗಡೆ ನಾನು 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಏನಕ್ಕಪ್ಪ ಅಂತಂದರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇವಾಗೆ ಹಾಕ್ಕೊಂಡು ನಾವು ಅದರದ್ದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ ನಂತರ ನಾನು 2 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದೇ ಟೈಮಲ್ಲಿ ಇದರೊಳಗಡೆ ನಾನು 2 ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ತೀನಿ. ಇವಾಗ ಟೊಮೆಟೊ ಪೇಸ್ಟನ್ನ ಹಾಕ್ಕೊಂಡು ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ.
ಸೊ ನೋಡಿ ಟೊಮೆಟೊ ಪೇಸ್ಟ್ ಹಾಕೊಂಡ ನಂತರ ಇವಾಗ ಕುದೀತಾ ಇದೆ. ಇದೇ ಟೈಮಲ್ಲಿ ನಾನು ಇದರೊಳಗಡೆ ಖಾರದ ಪುಡಿ ಮತ್ತು 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಮಸಾಲ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗ ಎಲ್ಲ ಐಟಮ್ಸ್ ಹಾಕೊಂಡ ನಂತರ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಮಸಾಲ ನೀಟಾಗಿ ಮಿಕ್ಸ್ ಆಗೋವರೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಛೋಲೆ ಮಸಾಲಾನ ಹಾಕ್ಕೊಳ್ತೀನಿ. ಸೊ ಇವಾಗ ಇದರೊಳಗಡೆ ನಾನು ಛೋಲೆ ಮಸಾಲಾನ ಹಾಕ್ಕೊಳ್ತೀನಿ. ಛೋಲೆ ಮಸಾಲ ನಿಮಗೆ ಎಲ್ಲ ಕಿರಾಣಿ ಸ್ಟೋರಲ್ಲಿ ಸಿಗುತ್ತೆ. ಛೋಲೆ ಮಸಾಲ ಹಾಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಾವು ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ತಿಂತೀವಲ್ಲ ಛೋಲೆ ಭಟೂರೆ, ಸೊ ಆ ರೀತಿ ಛೋಲೆ ಟೇಸ್ಟ್ ಬರುತ್ತೆ ನಮಗೆ ಛೋಲೆ ಮಸಾಲ ಹಾಕೊಳ್ಳೋದ್ರಿಂದ. ಸೊ ನೋಡಿ ಇವಾಗ ಎಲ್ಲ ಸೈಡಲ್ಲಿ ಇವಾಗ ಆಗಲೇ ಎಣ್ಣೆ ಸಪ್ರೇಟ್ ಆಗ್ತಾ ಇದೆ. ಇದನ್ನ ನಾನು ಇನ್ನೊಂದು ನಿಮಿಷ ಇದನ್ನ ಕುದಿಸ್ಕೊಳ್ತೀನಿ. 1 minute later. ನೋಡಿ ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಇವಾಗ ಸಪ್ರೇಟ್ ಆಗಿದೆ. ಇದೇ ಟೈಮಲ್ಲಿ ನಾನು ಇದ್ರೊಳಗಡೆ ಛೋಲೆನ ಕುದಿಸ್ಕೊಂಡಿದ್ವಲ್ಲ ಆ ಛೋಲೆನ ಹಾಕ್ಕೊಳ್ತೀನಿ. ಅದರೊಳಗಡೆ ಇರೋ ನೀರನ್ನ ಕೂಡ ಹಾಕ್ಕೊಳ್ತೀನಿ ನಾನು. ಇವಾಗ ಛೋಲೆ ಹಾಕೊಂಡ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಛೋಲೆ ಕುದೀತಾ ಇದೆ. ಇದೇ ಟೈಮಲ್ಲಿ ನಾನು ಇದರೊಳಗಡೆ ಕಟ್ ಮಾಡ್ಕೊಂಡಿರೋ ಎಲ್ಲ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಮೆಣಸಿನ್ಕಾಯಿ ಆಪ್ಷನಲ್ ಇದೆ, ನೀವು ಬೇಕಾದರೆ ಹಾಕೊಳ್ಳಿ. ಇಲ್ಲ ಇಷ್ಟ ಇಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬಹುದು. ಇವಾಗ ಇದರೊಳಗಡೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಆಯ್ತು ನೋಡಿ. ಇವಾಗ ಇದನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಸೊ ನೋಡಿ ಇವಾಗ ಫೈನಲ್ ಆಗಿ ನಾನು ಇದರೊಳಗಡೆ ನಿಂಬೆಹಣ್ಣೆ ಹಿಂಡ್ತಾ ಇದ್ದೀನಿ. ಸೊ ನೋಡಿ ಫೈನಲಿ ಛೋಲೆ ರೆಡಿ ಆಯಿತು. ದಿಲ್ಲಿ ಸ್ಟೈಲಲ್ಲೇ ಛೋಲೆನ ನಾನು ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೂ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ. ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆಯ್ತು ನೋಡಿ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಭಟೂರೆನ ಮಾಡ್ಕೊಳ್ತೀನಿ. ಸೊ ನೋಡಿ ನಾನು ಛೋಲೆ ಮಾಡ್ಕೊಳ್ಳೋವರೆಗೂ ಹಿಟ್ಟನ್ನ ನೆನೆಯಕ್ಕೆ ಇಟ್ಟಿದ್ನಲ್ಲ, ಹಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ನೆಂದಿದೆ. ನೋಡಿ ಎಲ್ಲ ಸಕ್ಕರೆ ಚಿರುಟಿರುವೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇನ್ನೊಮ್ಮೆ ಇದನ್ನು ನೀಟಾಗಿ ನಾದ್ಕೊಂಡಿದ್ದೀನಿ. ಸೊ ನೋಡಿ ನಾನು ಭಟೂರೆ ಹಿಟ್ಟನ್ನು ಇವಾಗ ನೀಟಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಯಾವ ಸೈಜಲ್ಲಿ ಭಟೂರೆ ಬೇಕೋ ಆ ಸೈಜಲ್ಲಿ ನಾನು ಉಂಡೆಗಳನ್ನು ಮಾಡ್ಕೊಳ್ತೀನಿ. ನಿಮ್ಗೆ ಯಾವ ಸೈಜಲ್ಲಿ ಭಟೂರೆ ಬೇಕೋ ನೀವು ಕೂಡ ಅಷ್ಟೇ ಹಿಟ್ಟನ್ನ ತೊಗೊಳ್ಳಿ. ಸೊ ನೋಡಿ ಭಟೂರೆ ಒಂದು ಸ್ವಲ್ಪ ದಪ್ಪ ಇದ್ರೇ ಚಂದ ಅನಿಸುತ್ತೆ ತಿನ್ನುವಾಗ. ಅದಕ್ಕೆ ನಾನು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿನೇ ತೊಗೊಂಡಿದ್ದೀನಿ. ಇವಾಗ ನಾನು ಎಲ್ಲ ಉಂಡೆಗಳನ್ನ ಇದೇ ರೀತಿ ಮಾಡಿಕೊಂಡು ಭಟೂರೆನ ಮಾಡ್ಕೊಳ್ತೀನಿ. ನೋಡಿ ಇವಾಗ ನಾನು ಒಂದೇ ಒಂದು ಹನಿಯಷ್ಟು ಎಣ್ಣೆನ ಹಾಕ್ಕೊಂಡು ಇದ್ರ ಮೇಲೆ ಹಿಟ್ಟಿಟ್ಕೊಂಡು ಇವಾಗ ನಾನು ಭಟೂರೆನ ಮಾಡ್ಕೊಳ್ತೀನಿ. ಸೊ ನೋಡಿ ನಾನು ಸಾಫ್ಟಾಗಿಯೇ ಇದನ್ನು ಲಟ್ಟಿಸ್ತಾ ಇದ್ದೀನಿ. ಫುಲ್ ಫೋರ್ಸ್ ಹಾಕಿದರೆ ಭಟೂರೆ ಮತ್ತು ಎಣ್ಣೆಲಿ ಹಾಕೋಣ ಉಬ್ಬಲ್ಲ, ಅದ್ರಗೋಸ್ಕರ. ಸೊ ನೋಡಿ ನಾವು ಭಟೂರೆನ ಸರ್ಕಲ್ ಶೇಪಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ಇದನ್ನು ನಾವು ಒಂದು ಸ್ವಲ್ಪ ಉದ್ದ ಮಾಡಿಕೊಂಡ್ರೆ ಅದು ಭಟೂರೆ ಅಂತಾರೆ. ಸೊ ನೋಡಿ ನಾನು ಇವಾಗ ಭಟೂರೆನ ಈ ರೀತಿಯಾಗಿ ಉದ್ದ ಮಾಡ್ಕೊಂಡಿದ್ದೀನಿ. ನಾವು ಸರ್ಕಲ್ ಶೇಪಲ್ಲಿ ಏನಾದ್ರು ಮಾಡಿಕೊಂಡ್ರೆ ಅದು ಪೂರಿ ಅನಿಸುತ್ತೆ, ಅದ್ರಗೋಸ್ಕರ. ಈ ಸೈಡು ಎಣ್ಣೆ ಕೂಡ ಕಾದಿದೆ, ಇವಾಗ ಕಾಯಿಸ್ಕೊಳಕ್ಕೆ ನಾನು ಆಲ್ರೆಡಿ ಇಟ್ಟಿದ್ದೆ. ಸೊ ನೋಡಿ ಇಲ್ಲಿ ನಾನು ಈ ಸೈಜಲ್ಲಿ ಭಟೂರೆನ ಮಾಡ್ಕೊಂಡಿದ್ದೀನಿ. ಇವಾಗ ಇದೇ ರೀತಿ ನಾನು ಎಲ್ಲ ಭಟೂರೆಗಳನ್ನು ಬೇಗ ಬೇಗ ಮಾಡ್ಕೊಳ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಇದು ಉಪ್ತಾ ಇದೆ. ಸೊ ಇದೇ ರೀತಿ ಇವಾಗ ನಾನು ಎಲ್ಲ ಭಟೂರೆಗಳನ್ನು ಮಾಡ್ಕೊಳ್ತೀನಿ. ಸೊ ನೋಡಿ ಈ ರೀತಿಯಾಗಿ ಭಟೂರೆನ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಈ ಕಲರಲ್ಲಾದ್ರೇ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ಆಯ್ತು ಇವಾಗ ನಾನು ಇದೇ ರೀತಿ ಎಲ್ಲ ಭಟೂರೆಗಳನ್ನು ಮಾಡ್ಕೊಳ್ತೀನಿ. ಸೊ ನೋಡಿ ಇವಾಗ ನಾನು ಛೋಲೆ ಮತ್ತು ಭಟೂರೆನ ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಛೋಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ. ನನಗಂತೂ ಇವಾಗಲೇ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಏನಕ್ಕಪ್ಪ ಅಂದರೆ ಇದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ಸೊ ಫೈನಲಿ ದಿಲ್ಲಿ ಸ್ಟೈಲಲ್ಲಿ ಛೋಲೆ ಮತ್ತು ಭಟೂರೆನ ನಾನು ಮಾಡಾಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ಛೋಲೆ ಮತ್ತು ಭಟೂರೆ ಟೇಸ್ಟ್ ಹೇಗಾಗಿದೆ ಅಂತ ಟೇಸ್ಟ್ ನೋಡೋಣ. ಛೋಲೆ ಮತ್ತು ಭಟೂರೆ ಟೇಸ್ಟ್ ಅಂತೂ ವಂಡರ್ಫುಲ್ ಆಗಿದೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ನಿಮ್ಮ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡು ತಿನ್ನಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ.
ಸ್ಪೆಷಲಿ ಛೋಲೆ ಅಂತೂ ವಂಡರ್ಫುಲ್ ಟೇಸ್ಟ್ ಆಗಿದೆ. ಒಂದು ಸ್ವಲ್ಪ ಸ್ಪೈಸಿನೇ ಇರಬೇಕು. ಏನಕ್ಕಪ್ಪ ಅಂತಂದರೆ ನಾವು ಭಟೂರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕಿರ್ತೀವಿ. ಸೊ ಛೋಲೆಯಲ್ಲಿ ಒಂದು ಸ್ವಲ್ಪ ಸ್ಪೈಸಿನೆಸ್ ಇದ್ದರೆ ತುಂಬ ಅಂದರೆ ತುಂಬ ಟೇಸ್ಟಿ ಅನಿಸುತ್ತೆ. ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.